ಸುಮಾರು ಒಂದು 15 ವರ್ಷದಿಂದ ತುಂಬ ಕಷ್ಟಪಡ್ತಾ ಇದ್ದೆ ರೋಡ್ಗೋಸ್ಕರ. ಅಂದರೆ ಇಲ್ಲಿ ಮುದುಕರಾಗಲಿ ಓಡಾಡೋದು ತುಂಬ ಕಷ್ಟ, ಟೂ ವೀಲರ್ ಓಡಾಡೋದು ತುಂಬ ಕಷ್ಟ ಆಗಿದೆ. ಪ್ರದೀಪ್ ಗೆದ್ದಿದ ತಕ್ಷಣ ಅಮ್ಮರು ಬಂದು ನಾವು ಕೇಳ್ಕೊಂಡು ಸರ್ ಈ ಥರ ರೋಡ್ ಬೇಕು, ರೋಡ್ ಮಾಡ್ಕೊಂಡು ಅಂತಂದರೆ ಯಾವ ಥರ ಮಾಡಿಕೊಟ್ಟಿದ್ದಾರೆ ಅಂದರೆ ಒಳ್ಳೆ ಎ ಗ್ರೇಡಲ್ಲಿ ಒಳ್ಳೆ ರೇಟ್ ರೋಡ್ ಮಾಡಿಕೊಟ್ಟಿದ್ದಾರೆ. ಅತ್ತ ಕೂಡ ಚರಂಡಿ ಮಾಡಿಕೊಟ್ಟಿದ್ದಾರೆ. ಮೇಯ್ನು ಅವರು MLA ಆಗಿನೇ ಇಷ್ಟು ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ ಇಂಥವರು ನಿಜವಾಗ್ಲೂ ಮಿನಿಸ್ಟರ್ ಆಗಬೇಕು. ಮಿನಿಸ್ಟರ್ ಆದಾಗ ಇನ್ನೂ ಹೆಚ್ಚಿನ ಕೆಲಸಗಳು ನಮಗೆಲ್ಲ ಮಾಡಿಕೊಡ್ತಾರೆ ಅಂತ ನಮಗೆ ತುಂಬ ಭರವಸೆ ಇದೆ. ಚಿಕ್ಕಬಳ್ಳಾಪುರಕ್ಕಿಂತ MLA ಸಿಕ್ಕಿದ್ದಾರೆ ಅಂತಂದ್ರೆ ಈ ಚಿಕ್ಕಬಳ್ಳಾಪುರ ಜನತೆ ಇದು ಅದೃಷ್ಟ ಮಾಡಿದ್ದಾರೆ. ನಮ್ಮ ಹೆಸರು ನಸಪ್ಪ. ನಾವು ಅಜ್ವಾರ, ನಮ್ಮ ಸ್ವಂತ ಪ್ಲೇಸ್, ನಾವು ಹುಟ್ಟಿರೋ ಪ್ಲೇಸೇ ಅಜ್ವಾರ. ನಾವು ಇಲ್ಲಿಗೆ ಬಂದು ಒಂದು 18 ವರ್ಷ ಮೇಲೆ ಆಯಿತು. ಇಲ್ಲಿ ಓಡಾಡೋಕ್ಕೆ ದಾರಿ ಇರ್ತಾಯಿದ್ದಿಲ್ಲ. ತೋಟಗಳ ಕಡೆ ಹೋಗಬೇಕು ಅಂದರೂ, ಇಲ್ಲ ಒಂದು ಟೂ ವೀಲರ್ ಗಾಡಿ ಹೋಗ್ಬೇಕಂದ್ರೂ ತುಂಬ ಕಷ್ಟ ಆಗ್ತಾಯಿತ್ತು. ಮುದುಕರು ಅವರು ಇವರು ಓಡಾಡಬೇಕಂದ್ರೂ ತುಂಬ ತೊಂದರೆಗಳು ಬೀಳ್ತಾಯಿದ್ರು. ಆ ಪ್ರದೀಪ್ ಈಶ್ವರ್ ಬಂದಾಗ ನಾವು ಕೇಳ್ಕೊಂಡಿದ್ವಿ ಈ ಥರ ನಮಗೆ ಒಂದು ರೋಡ್ ಹಾಕ್ಕೊಡ್ಬೇಕು ಅಂತ. ಅದನ್ನೇ ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡು ನಮಗೆ ಒಳ್ಳೆ ಚೆನ್ನಾಗಿ ಈ ಸುತ್ತು ಎಲ್ಲಿ ಆಗದಿರ ಇರ್ತಕ್ಕಂಥ ಸ್ಟ್ಯಾಂಡರ್ಡ್ ಆಗಿ ಒಂದು ರೋಡ್ ಹಾಕ್ಕೊಟ್ಟವ್ರೆ. ಅವ್ರಿಗೆ ತುಂಬ ಧನ್ಯವಾದಗಳು. ನಾವು ಇಲ್ಲಿ ಇವಾಗ ತುಂಬ ಸಂತೋಷದಿಂದ ಈ ರೋಡಲ್ಲಿ ಓಡಾಡೋಕ್ಕೆ ಸಂತೋಷವಾಗಿದ್ದೀವಿ. ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ತಿಳಿಸ್ಕೊಡ್ತಾ ಇದ್ದೀವಿ. ಸುಮಾರು ಒಂದು 15 ವರ್ಷದಿಂದ ತುಂಬ ಕಷ್ಟಪಡ್ತಾಯಿದ್ವಿ ರೋಡ್ಗೋಸ್ಕರ. ಅಂದರೆ ಇಲ್ಲಿ ಮುದುಕರಾಗಲಿ ಓಡಾಡೋದು ತುಂಬ ಕಷ್ಟ, ಟೂ ವೀಲರ್ ಓಡಾಡೋದು ಕೂಡ ತುಂಬ ಕಷ್ಟ ಆಗಿತ್ತು. ಪ್ರದೀಪ್ ಗೆದ್ದಿದ ತಕ್ಷಣ ಅಮ್ಮರು ಬಂದು ನಾವು ಕೇಳ್ಕೊಂಡ್ವಿ ಸರ್ ಈ ಥರ ರೋಡ್ ಬೇಕು, ರೋಡ್ ಮಾಡಿಕೊಡಿ ಅಂತ ಅಂದ್ಬಿಟ್ಟು. ಯಾವ ಥರ ಮಾಡಿಕೊಟ್ಟಿದ್ದಾರೆ ಅಂದರೆ ಒಳ್ಳೆ ಎ ಗ್ರೇಡಲ್ಲಿ ಒಳ್ಳೆ ರೇಟ್ ರೋಡ್ ಮಾಡಿಕೊಟ್ಟಿದ್ದಾರೆ. ಅತ್ತ ಕೂಡ ಚರಂಡಿ ಮಾಡಿಕೊಟ್ಟಿದ್ದಾರೆ. ಮೇಯ್ನು ಕೆಲವರು ರೋಡ್ ಮಾಡ್ತಾರೆ, ಚರಂಡಿ ಮಾಡಲ್ಲ, ಮತ್ತು ಹಾಳಾಗಿ ಹೋಗ್ಬಿಡುತ್ತೆ. ಇದು ಏನಿಲ್ಲ ಅಂದರೆ ಸುಮಾರು ಅವ್ರ ಮೈಂಡ್ಸೆಟ್ ಹೆಂಗಿದೆ ಅಂದರೆ ಒಂದು ಕೆಲಸ ಮಾಡಿದ್ರೆ ಅದು ಸುಮಾರು ಶಾಶ್ವತ ಆಗಿರ್ಬೇಕು, ಆ ಥರ ಮಾಡಿಕೊಟ್ಟಿದ್ದಾರೆ. ನಮ್ಗೆ ತುಂಬ ಒಳ್ಳೆಯದು ಆಗಿದೆ. ಜನರು ಬೇಕಾದ್ರೆ ನಮ್ಮೂರಲ್ಲೂ ಬೇಕಾದ್ರೆ ಕೇಳ್ಕೊಳ್ಳಿ ಹೆಂಗೆ ಯಾವ ಥರ ಕೆಲಸ ಮಾಡಿದ್ದಾರೆ ಅನ್ನೋದು. ಇನ್ನು ದೇವ್ರ ಥರ ಬಂದು ಅವ್ರು ನಮಗೆ ಒಳ್ಳೆ ಈಶ್ವರನೇ ಬಂದು ನಮಗೆ ಕೆಲಸ ಮಾಡಿಕೊಟ್ಟಿದ್ದಾರೆ ಅಂತ ನಾವು ಕೇಳ್ಕೊತೀವಿ ಸರ್. ಇದಕ್ಕೆ ಮುಂಚೆ ಇದ್ದವರು ಸುಮ್ಮನೆ ಮಾತು ಹೇಳ್ಬಿಟ್ಟು ಹೊಲ್ಟಾಗ್ತಾ ಇದ್ದಾರೆ. ಸ್ವಂತದವ್ರ ಥರ ಬಂದು ಮನೆಗಳಲ್ಲಿ ಕೂತ್ಕೊಂಡು ಕಷ್ಟ ಏನಂದ್ರೆ ಹೇಳ್ತಾಯಿದ್ರು. ಮೊದಲು ಅಂದರೆ MLA ಅಂದರೆ ಏನೋ ಒಂಥರ ದೊಡ್ಡ ಜಂಬ ಥರ ತೋರಿಸ್ಕೊತಾರೆ. ಇದು ಆ ಥರ ಏನಿಲ್ಲ. ಇತ್ತು ಸ್ವಂತ ಬಂಧುರ ಥರ ಬಂದು ಮನೆಯಲ್ಲಿ ಕುತ್ಕೊಂಡು ನೀರು ಕುಡ್ಕೊಂಡು ಕೇಳ್ಕೊಳ್ತಾರೆ ಕಷ್ಟಗಳೇನು ಅಂತ. ಅದು ನಮ್ಗೆ ತುಂಬ ಇಷ್ಟ ಆಯಿತು. ನೀವೇ ನೋಡಿ, ಪ್ರತ್ಯಕ್ಷ ಸಾಕ್ಷಿ. ನಾವು ಅವ್ರ ಗೆದ್ದು ಎಷ್ಟು ದಿವಸ ಆಯಿತು, ಹೇಳಿದ ತಕ್ಷಣ ನಮಗೆ ಒಳ್ಳೆ ರಸ್ತೆ ಮಾಡಿಕೊಟ್ಟಾರೆ. ನಾವು ಇದೇ ಗ್ರಾಮದಲ್ಲಿ ಹುಟ್ಟಿದಾಗ್ಲಿಂದ ಇದೇ ಗ್ರಾಮದಲ್ಲಿ ಇದ್ದೀವಿ. ಈಗ MLA ಪ್ರದೀಪ್ ಈಶ್ವರ್ ಸರ್ ಅವರು ವಿನ್ ಆದಾಗ ನಮ್ಮ ಹಳ್ಳಿಗೆ ಬಂದಾಗ ನಾವು ಈ ರಸ್ತೆ ಬಗ್ಗೆ ಕೇಳಿದ್ವಿ. ಅಣ್ಣ ಈ ರೀತಿ ತುಂಬ ಓಡಾಡೋಕ್ಕಾಗ್ತಿಲ್ಲ, ಈ ರಸ್ತೆಯಲ್ಲಿ ತುಂಬ ತೊಂದರೆ ಆಗ್ತಿದೆ, ರೋಡ್ ಮಾಡಿಸ್ಕೊಡ್ಬೇಕು ಅಂತ ನಾವು ಕೇಳಿದ ತಕ್ಷಣ ಹಾಗೆ ಹೇಳಿದ್ರು, ಆಯಿತು ಒಂದು 30 ಲಕ್ಷ ಹಾಕ್ಕೊಟ್ಬಿಡ್ತೀನಿ, ಒಳ್ಳೆ ರೋಡ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಅದೇ ಪ್ರಕಾರ 33 ಲಕ್ಷ ಹಾಕ್ಕೊಟ್ಟಿದ್ದಾರೆ. ಈ ನಮ್ಮೂರಲ್ಲೇ ಇಂಥ ರೋಡ್, ಇಷ್ಟು ಕ್ವಾಲಿಟಿ ರೋಡ್ ಯಾವುದೂ ಇಲ್ಲ. ಈಗ ಮುಂಚೆ ಕೆಲವರೆಲ್ಲ ಮಾಡಿದ್ದಾರೆ, ನೀವು ಮೇಲೆ ಸಿಮೆಂಟ್ ಎಲ್ಲ ಸ್ಕಿನ್ ಔಟ್ ಆಗಿಬಿಟ್ಟಿದೆ. ನೀವು ಅದು ರೋಡ್ ಮಾಡಿದ್ದು ಒಂದು 2-3 ತಿಂಗಳಲ್ಲೇ ಸ್ಕಿನ್ ಔಟ್ ಆಗೋಗ್ತಿದೆ. ಬಟ್ ಇದು ತುಂಬ ಕ್ವಾಲಿಟಿ ರೋಡ್ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಅವರು MLA ಆಗಿನೇ ಇಷ್ಟು ಕೆಲಸ ಮಾಡ್ತಿದ್ದಾರೆ ಅಂತಂದರೆ ಇಂಥವರು ನಿಜವಾಗ್ಲೂ ಮಿನಿಸ್ಟರ್ ಆಗಬೇಕು. ಮಿನಿಸ್ಟರ್ ಆದಾಗ ಇನ್ನೂ ಹೆಚ್ಚಿನ ಕೆಲಸಗಳು ನಮಗೆಲ್ಲ ಮಾಡಿಕೊಡ್ತಾರೆ ಅಂತ ನಮಗೆ ತುಂಬ ಭರವಸೆ ಇದೆ. ಅವ್ರಿಗೆ ಭಗವಂತ ಒಳ್ಳೇದು ಮಾಡಿ ಅವ್ರಿಗೆಲ್ಲ ಅನುಕೂಲ ಮಾಡಲಿ ಅಂತ ನಾನು ಹೇಳ್ತೀನಿ. ಪ್ರತಿ ಮನೆಗೂ ಏನು ನಿಮ್ಮ ಸಮಸ್ಯೆ ಅಂತೆಲ್ಲ ಕೇಳಿ ಪ್ರತಿಯೊಂದು ನೋಟ್ ಮಾಡ್ಕೊಂಡು, ಈಗ ಅದೇ ರೀತಿಯಾಗಿ ಈ ರೋಡ್ ಸಮೇತ ನಾವು ಅವತ್ತು ಹೇಳಿದಾಗ ಆಯಿತು ಖಂಡಿತವಾಗ್ಲೂ ಹಾಕ್ಸ್ಕೊಡ್ತೀನಿ ಅಂತ ಹಾಕ್ಸ್ಕೊಟ್ಟಿದ್ದಾರೆ. ಹಾಗಾಗಿ ಇವರು ತುಂಬ ಜನಸೇವೆ ಮಾಡ್ತಿದ್ದಾರೆ. ಈಗ ನೋಡಿ, ಅಮ್ಮ ಆಂಬುಲೆನ್ಸ್ ಆಗ್ಬೋದು, ಮತ್ತು ಆಮೇಲೆ ಒಂದು ಸೀರೆ ಕೊಡ್ತಿದ್ದಾರೆ ಹಬ್ಬಗಳಿಗೆ, ಸ್ಕಾಲರ್ಶಿಪ್ಸ್ ಕೊಡ್ತಿದ್ದಾರೆ, ಮತ್ತು ಮಕ್ಕಳಿಗೆ LKG ಮಕ್ಕಳಿಗೆ, ನರ್ಸರಿ ಮಕ್ಕಳಿಗೆ, ಮತ್ತು ಅಂಗನವಾಡಿ ಮಕ್ಕಳಿಗೆ ಅವ್ರಿಗೆ ಸಮೇತನೂ ಬಟ್ಟೆ ಕೊಡ್ತಿದ್ದಾರೆ. ಅದು ತುಂಬ ಅನುಕೂಲ ಆಗ್ತಿದೆ. ಮತ್ತು ಸ್ಕಾಲರ್ಶಿಪ್ಸ್ ಕೊಡ್ತಾಯಿದ್ದಾರೆ. ಎಷ್ಟೋ ಜನಕ್ಕೆ ಫೀಸ್ ಸಮೇತ ಕಟ್ಕೊಟ್ಟಿದ್ದಾರೆ. ಈಗ ವೈಯಕ್ತಿಕವಾಗಿ ಸಮೇತ ಎಷ್ಟೋ ಜನಕ್ಕೆ ಅವ್ರು ಹೆಲ್ಪ್ ಮಾಡ್ತಿದ್ದಾರೆ. ಅವ್ರ ಹತ್ರ ಕಷ್ಟ ಅಂತ ಹೋದಾಗ ಇಂಥ MLA ಇಡೀ ಕರ್ನಾಟಕದಲ್ಲಿ ಇಂಥ MLA ಯಾರಿಗೂ ಸಿಕ್ಕಿಲ್ಲ. ಅದು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಇಂಥ MLA ಸಿಕ್ಕಿದ್ದಾರೆ ಅಂತಂದರೆ ಈ ಚಿಕ್ಕಬಳ್ಳಾಪುರ ಜನತೆ ಇದು ಅದೃಷ್ಟ ಮಾಡಿದ್ದಾರೆ. ಪ್ರತಿಯೊಬ್ಬರು ಸಮೇತ ಈ ಚಿಕ್ಕಬಳ್ಳಾಪುರ ಜನತೆ ಅದೃಷ್ಟ ಮಾಡಿದ್ದಾರೆ ಇಂಥ MLA ನಾವು ಪಡೆಯೋದಕ್ಕೆ.